ಸೈಬರ್ ಕ್ರೈಮ್ ಯಾವುದೋ ಹೊರ ರಾಜ್ಯದಲ್ಲೋ ಹೊರ ದೇಶದಲ್ಲೋ ಕುಳಿತು ವಂಚನೆ ಮಾಡೋದನ್ನ ನೋಡಿದ್ರಿ. ಇದೀಗ ಖತರ್ನಾಕ್ ಗ್ಯಾಂಗ್ ಒಂದು ಮೈಸೂರಿನಲ್ಲೇ ಬಾಲ ಬಿಚ್ಚಿ ಈಗ ಜೈಲು ಪಾಲಾಗಿದೆ. ಇಷ್ಟಕ್ಕೂ ಈ ಕ್ರಿಮಿಗಳ ಕಳ್ಳಾಟ ಎಂಥದ್ದು ನೀವೇ ನೋಡಿ. ಫೇಸ್ಬುಕ್ನಲ್ಲಿ ಬಲೆ ಬೀಸ್ತಿದ್ರು, ಫ್ರೆಂಡ್ಸ್ ಹೆಸರಲ್ಲೇ ನಾಮ ಹಾಕ್ತಿದ್ರು, ಆನ್ಲೈನ್ ಗೇಮ್ಗೆ 2,000 ಕಳಿಸಿ ಲಕ್ಷ ದೊಚ್ಚಿದ್ದ ಐನಾತಿಗಳು ಅಂಧರಾಗಿದ್ದಾರೆ. ಮೈಸೂರಿನಲ್ಲೇ ಕುಳಿತು ಕ್ರಿಮಿಗಳಿಂದ ಸೈಬರ್ ದೋಖಾ. 40 ಅಕೌಂಟ್, 30 ಎಟಿಎಂ ಕಾರ್ಡ್, 7 ಜನ ಅರೆಸ್ಟ್. ಒಬ್ಬ ಮಳ್ಳ ಮತ್ತೊಬ್ಬ ಜಗಮಳ್ಳ. ಇವರ ಮುಖಗಳೇ ಹೇಳುತ್ತವೆ ಇವರು ಅದೆಂಥ ನಟೋರಿಯಸ್ ವಂಚಕರು ಅನ್ನೋದನ್ನ. ಮೈಸೂರು ಮೂಲದ ಐನಾತಿಗಳ ಕೃತ್ಯದ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಕಾಸಿಫ್, ಅಜರುದ್ದೀನ್, ಮುದಾಸೀರ್, ಸೈಯದ್ ಡ್ಯಾನಿಶ್, ಶಶಿಕುಮಾರ್, ಇಮ್ತಿಯಾಜ್, ಇಫ್ತಿಯುಲ್ಲಾ ಇದೇ 7 ಕಿಲಾಡಿಗಳು ಮೈಸೂರಿನಲ್ಲೇ ಕುಳಿತು ದುಬೈನಲ್ಲಿದ್ದೀವಿ ಅಂತ ಹೇಳಿ ಲಕ್ಷ ಹಣ ದೋಚ್ತಿದ್ರು. ಫೇಸ್ಬುಕ್ನಲ್ಲಿ ಯಾರದ್ದೋ ಹೆಸರಿನಲ್ಲಿ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರು. ಅವರ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಕಳಿಸಿ ಮೆಸೇಜ್ ಮಾಡ್ತಿದ್ರು. ಆ ಕಡೆಯಿಂದ ರಿಪ್ಲೈ ಬರ್ತಿದ್ದಂತೆ ನಾನು ದುಬೈನಲ್ಲಿದ್ದೀನಿ, ಬೇರೆ ಬಿಸ್ನೆಸ್ ಮಾಡ್ತಿದ್ದೀನಿ, ದುಬೈ ಹಣ ಭಾರತಕ್ಕೆ ತರಬೇಕಾದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಉಳಿಸೋಕೆ ನಿನ್ನ ಅಕೌಂಟ್ಗೆ ಹಣ ಹಾಕ್ತೀನಿ ಅಂತೇಳಿ ಬ್ಯಾಂಕ್ ಡೀಟೇಲ್ಸ್ ಪಡೆದುಕೊಳ್ತಿದ್ರು. ಬಳಿಕ ಹಣ ಹಾಕಿರುವಂತೆ ರಿಕ್ವೆಸ್ಟ್ ಕಳಿಸ್ತಿದ್ರು. ಸೌದಿಯಲ್ಲಿ ಸಮಸ್ಯೆ ಆಗಿದೆ, ಅರ್ಜೆಂಟ್ ಆಗಿ ಹಣ ಬೇಕು, ಮತ್ತೆ ವಾಪಸ್ ಕೊಡ್ತೀನಿ ಅಂತ ನಾಟಕ ಶುರು ಮಾಡ್ತಿದ್ರು. ಫೇಸ್ಬುಕ್ಕಲ್ಲಿ ಅವರು ಹಳೆ ಫ್ರೆಂಡ್ ಪರಿಚಯ ಆಗ್ತಾರೆ. ಅವರು ಲಿಂಕ್ ಕಳಿಸಿದಾಗ ಫ್ರೆಂಡ್ ಹೇಳ್ತಾರೆ, ಈ ಥರ ನಾನು ಫಾರಿನಿಂದ ಬಂದಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಟ್ಯಾಕ್ಸ್ ಎಲ್ಲ ಇಶ್ಯೂ ಆಗ್ತಾ ಇದೆ, ನಾನು ಒಂದು ಅಕೌಂಟ್ಗೆ ಕಳಿಸ್ಕೊಡ್ತೀನಿ, ನನಗೆ ಸ್ವಲ್ಪ ಹಣ ಡೆಪಾಸಿಟ್ ಮಾಡಿ ಅಂದ್ಕೊಂಡು ಅವರು ಆ ಥರ ಡೆಪಾಸಿಟ್ 1.5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ತಾರೆ. ಮಾಡಿದಾಗ ಅದು ಕ್ರೆಡಿಟ್ ಅವ್ರ ಫ್ರೆಂಡ್ ಅಕೌಂಟ್ಗೆ ಹೋಗಿರೋದಿಲ್ಲ, ಬೇರೆಯವ್ರ ಅಕೌಂಟ್ಗೆ ಹೋಗಿದೆ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸೈಬರ್ ಕೇಸ್ ಅಂದ್ಕೊಂಡು. ಹೀಗೆ ಬಣ್ಣದ ಮಾತನಾಡಿ ಲಕ್ಷ ಹಣವನ್ನ ಬೇರೆ ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಾಕಿಸ್ತಿದ್ರು. ಅಷ್ಟೇ ಅಲ್ಲ, ಜನರಿಗೆ ಆನ್ಲೈನ್ ಗೇಮ್ನಿಂದ 1,000, 2,000 ಹಣದ ಆಸೆ ತೋರಿಸಿ ಅವರಿಂದ ಡಾಕ್ಯುಮೆಂಟ್ ಪಡೆದು 40 ನಕಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರು. ಅದೇ ಖಾತೆಗೆ ಹಣ ಹಾಕಿಸಿಕೊಂಡು ಕ್ಷಣಾರ್ಧದಲ್ಲಿ ವಿತ್ಡ್ರಾ ಮಾಡ್ತಿದ್ರು. ಹೀಗೆ ಬೆಂಗಳೂರಿನ ಆಡುಗೋಡಿಯ ವ್ಯಕ್ತಿಯೊಬ್ಬನಿಗೆ ಮೋಸ ಮಾಡಿ ಇದೀಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಮೈಸೂರ್ದು ಒಂದು ಅಕೌಂಟ್ ಸಿಗತ್ತೆ. ಆ ಅಕೌಂಟ್ ನಾವು ಟ್ರ್ಯಾಕ್ ಮಾಡ್ತಾ ಹೋದಾಗ ನಮಗೆ ಮೈಸೂರಲ್ಲಿ ಒಂದು ಟೀಮ್ ಇದೆ, ಅವ್ರದ್ದು ಇದೇ ಕೆಲಸ ಇರುತ್ತೆ. ಇಲ್ಲಿವರೆಗೆ 7 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 11 ಬ್ಯಾಂಕ್ ಅಕೌಂಟಲ್ಲಿ ಈ ಥರ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. NCRP ಪೋರ್ಟಲ್ದಲ್ಲಿ ಈಗ ನಾವು ನೋಡಿರೋದಲ್ಲಿ ಇದರಲ್ಲಿ ಅವ್ರ ಮೇಲೆ ಆಲ್ರೆಡಿ 38 ಪ್ರಕರಣಗಳು ದಾಖಲಾಗಿದೆ. ಟೋಟಲ್ ಇಲ್ಲಿವರೆಗೆ ಅವರು 48 ಅಕೌಂಟ್ಸ್ ಓಪನ್ ಮಾಡಿಸಿದ್ದಾರೆ. ಸದ್ಯ ಬಂಧಿತನಿಂದ 9 ಮೊಬೈಲ್, 11 ಬ್ಯಾಂಕ್ ಪಾಸ್ಬುಕ್, 6 ಚೆಕ್ ಬುಕ್, 31 ಎಟಿಎಂ ಕಾರ್ಡ್, 9 ಆಧಾರ್ ಕಾರ್ಡ್ ಜಪ್ತಿ ಮಾಡಲಾಗಿದೆ. 38ಕ್ಕೂ ಹೆಚ್ಚು ಕೇಸ್ನಲ್ಲಿ ಭಾಗಿಯಾಗಿರುವುದು ಪತ್ತೆಯಾಗಿದೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.